ಹಿಂದೆಲ್ಲ ಮುನಿಗಳು ಕಾಡಿನಲ್ಲಿ ಇರ್ತಿದ್ರು. ಯಾವಾಗ ನಗರಕ್ಕೆ ಹೋಗ್ಬೇಕಂತ ಭಾವ ಆಗ್ತಿತ್ತು ಆವಾಗ ನಗರಕ್ಕೆ ಹೋಗ್ತಿದ್ರು. ಆಮೇಲೆ ತಿರುಗಿ ಮತ್ತೆ ಕಾಡಿನಲ್ಲೇ ಹೋಗಿರ್ತಿದ್ರು. ಅವ್ರಿಗೆ ಕಾಡಿನಲ್ಲಿ ಇರೋದು ಅಂದರೆ ಭಾಳ ಆನಂದ ಮುನಿಗಳಿಗೆ. ಯಾಕಂತಂದರೆ ಯಾವುದೂ ರಾಗದ್ವೇಷ ಅವ್ರಿಗೆ ಬೇಡ ಆಗ್ತಿತ್ತು. ಯಾವುದೇ ಥರ ಸಂಸಾರಿಕ ವಿಷಯ ಕಸಾಯದ ಮಾತು ಕೇಳಬಾರ್ದಾಗ್ತಿತ್ತು. ಆ ಒಂದು ದೃಷ್ಟಿಯಿಂದ ಅವರು ಏಕಾಂತ ಹುಡ್ಕೊಂತ ಆನಂದದಿಂದ ಕಾಡದಲ್ಲಿರ್ತಿದ್ರು. ಮುನಿಗಳಿಗೆ ಏಕಾಗ್ರ ಅಂತಕ್ಕಂಥದ್ದು ಒಂದು ಹುಡುಗರಿಗೆ ನೀನು ಒಬ್ಬ ಆಟದ ವಸ್ತು ಕೊಟ್ಟಂಗೆ ಅವರಿಗೆ ಭಾಳ ಆನಂದ ಆಗುತ್ತೆ. ಕಾಡಿನಲ್ಲಿ ಇದ್ದು ಧರ್ಮ ಧ್ಯಾನ ಮತ್ತು ಆತ್ಮಚಿಂತನದಲ್ಲಿ ಮಗ್ನ ಆಗ್ತಿದ್ರು. ಈಗ ಪಂಚಮ ಕಾಲದ ಮಹಿಮಾ ಏನಾಗಿದೆ ಅಂತಂದರೆ, ಕಾಡಿನಲ್ಲಿದ್ದು ಥಂಡಿ ಗರಮಿ ಮತ್ತು ಧನ್ಸಮಸಕ ಪರಿಸರಗಳನ್ನು ಸಹನ ಮಾಡುವಂಥ ಶಕ್ತಿ ಕಮ್ಮಿ ಆಗ್ತಾಯಿದೆ. ಅದಕ್ಕಾಗಿ ಮುನಿಗಳು ನಗರದಲ್ಲಿ ಧರ್ಮಶಾಲೆಯಲ್ಲಿ ಅಥವಾ ವಿಮೋಚಿತ ಸ್ಥಾನ ಅಂತ ಹೇಳ್ತಾರೆ. ವಿಮೋಚಿತ ಅಂದರೆ ಎಲ್ಲ ಬಿಟ್ಟಂಥ ಸ್ಥಾನ, ಯಾರು ಅಲ್ಲಿ ಸ್ವಾಮಿತ್ವ ಇಲ್ಲ ಅಂಥ ಸ್ಥಾನದಲ್ಲಿ ಇರ್ತಾರೆ. ಕ್ಷೇತ್ರ ಜನಸಮೂಹದಲ್ಲಿ ಅಥವಾ ಯಾವುದೇ ಒಂದು ಕೋಲಾಹಲ ಭಾಳ ಆವಾಜು ಬರ್ತಿದ್ದಂಥ ಸ್ಥಾನದಲ್ಲಿ, ಗಲಾಟೆ ಆಗುವಂಥ ಸ್ಥಾನದಲ್ಲಿ ಇರಲಿಕ್ಕೆ ಮುನಿಗಳಿಗೆ ಮನಸ್ಸು ಹತ್ತಂಗಿಲ್ಲ, ಇರಲೂಬಾರ್ದು. ಯಾಕಂತಂದರೆ ಮುನಿಗಳು ತಮ್ಮ ಧರ್ಮ ಧ್ಯಾನದಲ್ಲಿ ಇರುವಾಗ ಧರ್ಮ ಧ್ಯಾನದಲ್ಲಿ ಬಾಧಿತ ಆಗ್ತಾರೆ. ಧರ್ಮ ಧ್ಯಾನ ಅದು ಕುಂಠಿತ ಆಗುತ್ತೆ. ಅದೇ ವಿಚಾರ ಬರ್ತಾವೆ. ಅದಕ್ಕಾಗಿ ಮುನಿಗಳ ಹತ್ರ ಬಂದರೂ ಗೃಹಸ್ಥರಿಗೆ ಹಿಂಗಿರಬೇಕು, ಯಾವಾಗಲೂ ಧರ್ಮ ಚರ್ಚೆಯನ್ನೇ ಮಾಡಬೇಕು. ಯಾಕಂತಂದರೆ ಗೃಹಸ್ಥರಿಗೆ 24 ಗಂಟೆಯಲ್ಲೂ ಕೂಡ ಧರ್ಮ ಧ್ಯಾನ ಆಗಂಗಿಲ್ಲ. ಇದು ಬಂಧು ಬಾಂಧವರು ಸಂಸಾರಿಕ ವಿಷಯ ಕಷಯದಲ್ಲೇ ಚರ್ಚೆ ಆಗ್ತಾ ಇರ್ತದೆ. ಅದಕ್ಕಾಗಿ ಸ್ವಲ್ಪ ಮುನಿಗಳ ಹತ್ರ ಬಂದಾಗ ಏನು ಮಾಡಬೇಕು ಅಂತೇಳಿ ಧರ್ಮ ಚರ್ಚೆ ಮಾಡಬೇಕು, ತತ್ವಗಳ ಚರ್ಚೆ ಮಾಡಬೇಕು, ಪ್ರಶ್ನೆ ಹಾಕಬೇಕು, ಆತ್ಮ ಕಲ್ಯಾಣದ ಮಾರ್ಗವನ್ನು ತಿಳ್ಕೋಬೇಕು. ನಡೆಯೋಕ್ಕಾಗದಿದ್ರೂ ಕೂಡ ತಿಳ್ಕೋಬೇಕು. ಮನೆಯಲ್ಲಿದ್ದ ಯಾರು ಮೋಕ್ಷ ಮಾರ್ಗ ಆಗಂಗಿಲ್ಲ. ಆದರೂ ಕೂಡ ಮುನಿಗಳ ಹತ್ರ ಹೋದಲ್ಲಿ ಏನು ಮಾಡಬೇಕು? ಧರ್ಮ ಚರ್ಚೆ ಮಾಡಬೇಕು. ಧರ್ಮ ಚರ್ಚೆ ಮಾಡಲಿಕ್ಕೆ ನಮಗೆ ಜ್ಞಾನ ಬೇಕಲ್ಲ. ಧರ್ಮ ಏನು ಚರ್ಚೆ ಮಾಡೋದು? ಅದಕ್ಕಾಗಿ ಮನೆಯಲ್ಲಿದ್ದಾಗ ಸ್ವಾಧ್ಯಾಯ ಮಾಡಬೇಕು. ಸ್ವಾಧ್ಯಾಯ ಮಾಡಿಕೊಂಡ್ರೆ ಮುನಿಗಳ ಹತ್ರ ಹೋದಾಗ ಆ ಸ್ವಾಧ್ಯಾಯದ ಬಗ್ಗೆ ನಮಗೇನು ಸಂಶಯ ಇರ್ತದೆ, ಶಂಕ ಇರ್ತದೆ, ಪ್ರಶ್ನೆ ಇರ್ತದೆ, ಅದನ್ನು ಕೇಳಿ ಶಂಕ ನಿವಾರಣೆ ಮಾಡ್ಕೋಬೋದು. ಅದಕ್ಕಾಗಿ ಮನೆಯಲ್ಲಿದ್ದಾಗ ಮಂದಿರದಲ್ಲಿ ಅಥವಾ ಮನೆಯಲ್ಲಿ ಶಾಸ್ತ್ರ ಇಟ್ಕೊಂಡು ಸ್ವಾಧ್ಯಾಯ ಮಾಡಬೇಕು. ಆಚಾರ್ಯ ಬರೆದಂಥ ಗ್ರಂಥವನ್ನು ಸ್ವಾಧ್ಯಾಯ ಮಾಡಿದ್ರೆ ಮುನಿಗಳ ಹತ್ರ ಹೋದಾಗ ಪ್ರಶ್ನೆ ಕೇಳಿದ್ರೆ ಅಲ್ಲೂ ಕೂಡ ಧರ್ಮ ಧ್ಯಾನ ಆಗುತ್ತೆ ಮತ್ತು ನಿಮ್ಮ ಪ್ರಶ್ನೆಗೆ ಸರಿಯಾದ ಶಾಸ್ತ್ರಕ್ಕೆ ಅನುಸಾರವಾಗಿ ಉತ್ತರ ಸಿಗ್ತದೆ. ಅದಕ್ಕಾಗಿ ಹೇಳಿದ್ದಾರೆ ಶ್ರಾವಕರಿಗೆ ಏನು ಹೇಳಿದ್ದಾರೆ? ಮೊದಲು ದೇವ ಪೂಜಾ, ಗುರುಪಾಸ್ತಿ, ಸ್ವಾಧ್ಯಾಯ, ಸಂಯಮ, ತಪ, ದಾನ ಅಂತ ಹೇಳಿದ್ದಾರೆ. ಇದರಲ್ಲಿ ಸ್ವಾಧ್ಯಾಯ ಭಾಳ ಮುಖ್ಯ ಐತಿ. ದೇವ ಪೂಜೆ ಹೆಂಗೆ ಮಾಡಬೇಕು ಅನ್ನೋದ್ರ ಬಗ್ಗೆನೂ ಕೂಡ ಸ್ವಾಧ್ಯಾಯ ಇರ್ತದೆ. ಸ್ವಾಧ್ಯಾಯ ಇದ್ದಾಗಲೇ ದೇವ ಪೂಜೆ, ಯಾವ ದೇವ ಪೂಜೆ ಮಾಡಬೇಕು, ಹೆಂಗೆ ಮಾಡಬೇಕು, ಯಾವ ಥರ ಮಾಡಬೇಕು, ಇದು ಸ್ವಾಧ್ಯಾಯದಿಂದ ಗೊತ್ತಾಗುತ್ತೆ. ಮತ್ತು ದೇವ ಪೂಜಾ, ಗುರುಪಾಸ್ತಿ, ಗುರುಗಳ ಸೇವೆ ಹೆಂಗೆ ಮಾಡಬೇಕು, ಸ್ವಾಧ್ಯಾಯ ಇಲ್ಲದವರಿಗೆ ಆಗಂಗಿಲ್ಲ. ಗುರುಪಾಸ್ತಿ, ಸ್ವಾಧ್ಯಾಯ, ಸಂಯಮ ಯಾವ ಥರ ಪಾಲನೆ ಮಾಡಬೇಕು ಅಂದರೂ ಕೂಡ ನಾವು ಸ್ವಾಧ್ಯಾಯ ಮಾಡ್ಕೋಬೇಕು. ಸಂಯಮ, ತಪ, ನಾವು ಯಾವ ಥರ ತಪಸ್ಸೆ ಮಾಡಬೇಕು, ಗೃಹಸ್ಥರು ಮುನಿಗಳಂಗೆ ಮಾಡಬೇಕು, ನಮ್ಮದೇನೋ ಬೇರೆ ಆಯಿತು ಇದ್ರ ಬಗ್ಗೆ ತಿಳ್ಕೊಳ್ಳೋದಾದರೂ ಕೂಡ ಸ್ವಾಧ್ಯಾಯ ಮಾಡಬೇಕು. ತಪ, ಧ್ಯಾನ ಅಲ್ಲ, ಧ್ಯಾನ ಆಗಂಗಿಲ್ಲ ಶ್ರಾವಕರಿಗೆ. ಅಭ್ಯಾಸ ಮಾಡ್ಬೋದು, ಖರೆ ಧ್ಯಾನ ಆಗಂಗಿಲ್ಲ. ಆದರೂ ಕೂಡ ಅಭ್ಯಾಸ ಮಾಡಿ ದಾನ ಮಾಡ್ತಾ ಇರ್ತಾರೆ. ಏನು ಮಾಡ್ತಾರೆ? ತಾವು ದುಡ್ದಂಥ ಹಣದಿಂದ ದಾನ ಮಾಡಿ ಪುಣ್ಯ ಕಟ್ಕೊತ ಇರ್ತಾರೆ.
ಈ ಸಟ್ ಕ್ರಿಯೆಗಳನ್ನು ಶ್ರಾವಕರಿಗೆ ಆಚಾರ್ಯ ರತ್ನಕರ್ಣ ಶ್ರಾವಕಾಚಾರ್ಯ ಹೇಳ್ಯಾರೆ, ಸಮಂತಭದ್ರಾಚಾರ್ಯರು ದಿನ ಮಾಡಬೇಕಂತೆ, ಒಂದು ದಿವಸ ಅಲ್ಲ. ಷಟ್ಕರ್ಮಾಣಿ ದಿನೇ ದಿನೇ ಸಾವಯಾಣಂ ಅಂತ ಹೇಳಿದ್ದಾರೆ. ಷಟ್ಕರ್ಮವನ್ನು ಅಂದರೆ 6 ಕ್ರಿಯೆಗಳನ್ನು ನಿಮ್ಮವನ್ನು ದಿನ ಬಿಡದೆ ಮಾಡ್ತಿರ್ಬೇಕಂತ. ದಿನ ಬಿಡದೆ ಮಹಾರಾಜರು ಹೆಂಗೆ ಸಿಗೋರು, ದಿನ ಅವ್ರು ಸೇವೆ ಮಾಡಬೇಕು ಅದು ಹೆಂಗೆ ಸಿಗೋದು, ಆದರೂ ಕೂಡ ಭಾವನೆ ಮಾಡಬೇಕು. ಮಹಾರಾಜರು ಯಾವಾಗಲೂ ಕೂತ್ಕೊಳ್ಳೋಂಗಿಲ್ಲ, ಒಂದೂವರೆಗೆ ಹೋಗ್ತಾ ಇರ್ತಾರೆ. ಎಲ್ಲೆಲ್ಲಿ ಹೋಗಿ ಆಸ್ಪಾಸಕ್ಕಿದ್ದಲ್ಲಿ ಹೋಗಿ ಆಹಾರ ದಾನ ಮಾಡಬೇಕು, ಅವ್ರ ಸೇವಾ ಮಾಡಬೇಕು. ಎಲ್ಲಿ ವಿಹಾರ ನಡೀತೈತೆ ಅವ್ರ ಜೊತೆಗೆ ಹೋಗಬೇಕು. ಅವರೆಲ್ಲಿ ಆರಾಮಿಲ್ಲ ಅಲ್ಲಿ ಹೋಗಿ ಸೇವಾ ಮಾಡುವಂಥ ಭಾವನೆ ಇಟ್ಕೋಬೇಕು. ನಾವೆಲ್ಲಿ ಚಾತುರ್ಮಾಸ ಮಾಡಿದ್ದೀವಿ, ಅಂಗ್ರೋಳ್ಳಿ ಎಲ್ಲ ಚಾತುರ್ಮಾಸ ಮಾಡಿದ್ದೀವಿ. ಅಲ್ಲಿ ಬೆಳಗಾವಿ ಆಸ್ಪಾಸಿದ್ದ ಇರೋಂಥ ಯುವಕರು ದಿನ ಸಂಜೆ ಹೊತ್ತಿಗೆ ಗಾಡಿ ಮಾಡ್ಕೊಂಡು ಬಂದೇ ಬಿಡ್ತಿರು ವೈಯಾರ ಹೊತ್ತಿಗಂತ. ಎಷ್ಟೋ ಒಂದು 15-20 ಕಿಲೋಮೀಟ್ರಿಂದ ಬರ್ತಿದ್ರು. ವೈಯಾರ ಹೊತ್ತಿ ಮಾಡಿ 9 ಗಂಟೆಗೆ ವಾಪಸ್ ಹೋಗ್ತಿರು ಮನೆಗೆ. ರವಿವಾರ ಅಂತ ಎಲ್ಲರೂ ಇರ್ತಿದ್ರು. ಈ ಥರ ನಾವು ಪರಂಪರೆಯನ್ನು ಹಾಳು ಮಾಡಬಾರ್ದು. ವೈಯಾರತಿ ಮಾಡುವಂಥದ್ದು, ಮುನಿಗಳ ಸೇವೆ ಮಾಡುವಂಥದ್ದು, ಅವ್ರ ವಿಹಾರದಲ್ಲಿ ನೋಡಿ ತೇರ್ದಾಳದಿಂದ ಬಂದಿದ್ದಾರೆ ಇವತ್ತು ಮಹಾರಾಜರು ವಿಹಾರ ಮಾಡ್ಸಕ್ಕಂತ. ಹೀಗೆ ನಿಮ್ಮ ಯುವಕರಲ್ಲಿ, ನಿಮ್ಮ ಮಕ್ಕಳಲ್ಲಿ ಈ ಒಂದು ಪರಿಪಾಠಿ ಕೆಡಗಬೇಕು. ಮುನಿಗಳನ್ನು ಸೇವೆ ಮಾಡುವಂಥದ್ದು ವಿಹಾರದಲ್ಲಿ. ಎಲ್ಲಾದರೂ ಮುನಿಗಳೇ ಹೋಗುವಾಗ ಬರುವಾಗ ಏನಾದ್ರು ತೊಂದರೆ ಆಯಿತು, ಅವರಿಗೆ ತ್ಯಾಗ ತಪಸ್ಸೆಗೆ ತೊಂದರೆ ಆಯಿತು ಅಂತಂದರೆ ಮುಂದೆ ಮುನಿ ಜೀವನ ಉಳಿಯೋದು ಕಷ್ಟ ಆಗುತ್ತೆ. ಅದಕ್ಕಾಗಿ ಅವ್ರನ್ನ ಸುರಕ್ಷಿತ ಒಂದು ಊರಿಂದ ಮತ್ತೊಂದು ಊರಿಗೆ ತಲುಪಿಸ್ಲಿಕ್ಕೆ ಜೈನ ಸಮಾಜ ಎಷ್ಟು ಕೆಲಸ ಇದ್ದರೂ ಬಿಟ್ಟು ಆ ಟೈಮ್ನಲ್ಲಿ ತಯಾರಾಗಬೇಕು. ಅದು ಭಾಳ ಮುಖ್ಯ ಐತಿ. ಇದು ಗುರು ಸೇವಾ ಅಂತ ಹೇಳ್ತಾರೆ. ಗುರುಪಾಸನೆ ಅಂದ್ರೇನು? ಗುರುಗಳ ಸೇವಾ. ಇನ್ನು ಪೈಲೆ ಏನು ಹೇಳಿದ್ರು? ದೇವ ಪೂಜಾ ಅಂತ ಹೇಳಿದ್ರು. ಷಟ್ಕ್ರಿಯೆಯಲ್ಲಿ ದೇವ ಪೂಜಾ ಅಂದ್ರೇನು? ಅರ್ಹಂತ ಪ್ರಭುಗಳ ಶುದ್ಧ ವಸ್ತ್ರ ಹಾಕ್ಕೊಂಡು ಮುಂಜಾನೆ ಪ್ರಾತಃ ಕಾಲದಲ್ಲಿ ಶುದ್ಧ ವಸ್ತ್ರ ಅಂದರೆ ಧೋತಿ ದುಪ್ಪಟ್ಟ ಅಂತ ಹೇಳ್ತಾರೆ, ಉಟ್ಕೊಂಡು ಮಂದಿರಕ್ಕೆ 8 ದ್ರವ್ಯಗಳನ್ನು ತಗೊಂಡು ಹೋಗಬೇಕು. ತೋಟದಾಗಿದ್ದರೆ ನೀವು ಊರಿಗೆ ಏನಾದರೂ ಹೋಗಬೇಕು, ಅಲ್ಲಿಗೆ ಸೊಸೈಟಿಗೆ ಹೋಗಬೇಕು ಅಥವಾ ಏನಾದ್ರು ರೇಷನ್ ಕೊಡ್ತಾರೆ ಅಂತ ತೋಟದಿಂದ ಹೋಗ್ತಿರಿಲ್ಲೋ? ಟೈಮ್ಗಿಂತ ಮುಂಚೆ ಹೋಗಿ ನಿಂತ್ಕೊತಿರಲ್ಲ ಲೈನಾಗೆ, ಹೋಗ್ತಿರಿಲ್ಲೋ? ಮತ್ತು ಹೋಗ್ತೀರಿ. ಇದಕ್ಕೆ ಯಾಕೆ ಹೋಗ್ಬಾರ್ದು? ನಮ್ಮ ಆತ್ಮ ಕಲ್ಯಾಣಕ್ಕೆ ನಾವು ಹೋಗ್ಬೇಕು. ಅದು ಆತ್ಮ ಕಲ್ಯಾಣ ಅಲ್ಲ, ಹೊಟ್ಟೆ ಪಾಡಿಗೆ ಅದು. ಆದರೂ ಹೋಗ್ತೀರಿ. ನಿಮ್ಮ ಮನೇಲಿ ಕಮ್ಮಿ ಇಲ್ಲಕ್ಕಾದ್ರೆ ರೇಷನ್ ಅಕ್ಕಿ ಬಿಡಂಗಿಲ್ಲ ನೀವು, ಹೋಗ್ತಿರಿಲ್ಲ? ಅದೇ ಥರ ನಮ್ಮ ಆತ್ಮನ ರೇಷನ್ ಅಕ್ಕಿ ಎಲ್ಲಿ ಸಿಗ್ತವೆ? ಆತ್ಮನಿಗಾಗಿ ಜಿನೇಂದ್ರ ಭಗವಂತರ ದರ್ಬಾರದಲ್ಲಿ ಅಲ್ಲಿ ಹೋಗಿ ಲೈನ್ ಹಚ್ಚಬೇಕು. ಅಲ್ಲಿ ಹೋಗ್ತೀರಿ. ಇಲ್ಲಿ ಏನು ಕೆಲಸ ಇದ್ದರೂ ಬೇಕಾರೆ ಮನೆ ಕೆಲಸ ಇದ್ದರೂ ಬಿಟ್ಟು ಇಲ್ಲೇನೋ ಕಸ ಹೊಡೆಯೋದು ಬಿಟ್ಟರು ಹೋಗಿ ಬರ್ತೀನಿ ಆಮೇಲೆ ಕಸ ಹೊಡಿತೀನಿ ಅಂತ ಹೋಗ್ತಿರಲ್ಲೋ? ಈ ಥರ ಮಂದಿರಕ್ಕೆ ಏನೇ ಕೆಲಸ ಇದ್ದರೂ, 100 ಕೆಲಸ ಇದ್ದರೂ ಮೊದಲು ನಮ್ಮ ಆತ್ಮನಿಗೆ ಕಲ್ಯಾಣಕ್ಕಾಗಿ, ಆತ್ಮಶುದ್ಧಿಗಾಗಿ, ಆತ್ಮನನ್ನು ಧರ್ಮ ಧ್ಯಾನ ಮಾಡಿಸ್ಲಿಕ್ಕಾಗಿ ಮಂದಿರಕ್ಕೆ ಹೋಗಲೇಬೇಕು ಪ್ರಾತಃ ಕಾಲದಲ್ಲಿ. ಹಾಂ, ಅಲ್ಲ ಮನೆ ಕಟ್ಟಿ ಒಂದು ಭಗವಂತ ಏನು ಕಟ್ಟಿ ಅಂತ ಹೇಳಿಲ್ಲ, ನೀವೇ ಕಟ್ಕೊಂಡಿರಿ. ಭಗವಂತ ನನ್ನ ಬಿಟ್ಟು ದೂರ ಹೋಗಿ ಅಂತ ಹೇಳ್ಯಾರ? ಇಲ್ಲ, ನೀವೇ ಕಟ್ಕೊಂಡಿರಿ. ಅಂದರೆ ಅದು ತಪ್ಪಿಗೆ ನೀವು ಒಪ್ಕೋಬೇಕು, ಹೋಗ್ಬೇಕು ದಿನ ಮಂದಿರಕ್ಕೆ. ಇಲ್ಲ ಅಂತಂದರೆ ಗೃಹ ಚೈತ್ಯಾಲಯ ಮನೆ ಬಾಜಿಗೆ ಒಂದು ಹಿಂಗೆ ಇದಾವಲ್ಲ ಮನೆ, ಬೇಕಾದಷ್ಟು ಜಾಗ ಐತೆ ಹೋಗ್ತಾವೆ ಹೊಲ್ದಾಗೆ. ಬಾಜಿಗೆ ಒಂದು ಸಣ್ಣ ಗುಡಿಸಲು ಮಾಡ್ಕೊಳ್ಳೋದು, ಸಣ್ಣ ಶಿಕಾರ ಮಾಡೋದು, ಚಂದ ಒಂದು ಶಿಕಾರ ಮಾಡಿ ಒಂದು ಮೂರ್ತಿ ಇಟ್ಕೊಂಡು ದಿನ ದರ್ಶನ ಮಾಡೋದು. ಊರಕ್ಕೆ ಹೋಗೋಕ್ಕಾಗಲಿಲ್ಲ, ಆಗಲ್ಲ ನೋಡ್ರಿ. ಮನೆ ಹಿತ್ಲಾಗೆ ಮುಂಚೆ ಕಡೆ ಹೊಲ್ದಾಗೆಲ್ಲ ಸಣ್ಣ ಗುಡಿಸಲು ಮಾಡ್ತಿರಲ್ಲ, ಬೇರೆ ಬೇರೆ ಒಂದು ಕಲ್ಲು ಇಟ್ಟು. ಹಾಂ, ಯಾಕೆ ಮಾಡ್ತೀರದನ್ನ? ಅದು ಬೇಕಾಗುತ್ತೆ ನಮ್ಗಂತ ಮಾಡ್ತೀರಿ. ಜಿನೇಂದ್ರ ಭಗವಂತರ ಮೂರ್ತಿ ಇಡ್ರಿ. ಇನ್ನು ಸಣ್ಣ ಹುಡುಗರು ಹುಡುಗಿಯರು ಇರ್ತಾರೆ ಮನೆಗೆ, ಅವರಿಗೆಲ್ಲ ಸಂಸ್ಕಾರ ಆಗುತ್ತೆ. ಅವ್ರು ಹೋಗಂಗಿಲ್ಲ, ಮಂದಿರಕ್ಕೆ ಹೋಗಂಗಿಲ್ಲ. ಸ್ಕೂಲಿಗೆ ಹೋಗಿ ನಾನು ಲೇಟ್ ಆಗುತ್ತೆ ಅಜ್ಜಿ, ನಾ ಮಂದಿರಕ್ಕೆ ಹೋಗಲ್ಲ ಅಂತಲೇ ಹೇಳ್ತಾರೆ ಅವ್ರು. ಇಲ್ಲಿ ಮುಂಜಾನೆ ಎದ್ದ ನಂತರ ದರ್ಶನ ಮಾಡಿ ಸ್ಕೂಲಿಗೆ ಹೋಗ್ಲಿಕ್ಕೆ ನೆರವು ಆಗ್ತದೆ. ಒಂದು 5-6 ಮನೆ ಇದ್ದರೆ ಮಧ್ಯ ಒಂದು ಚೈತ್ಯಾಲಯ ಮಾಡ್ಕೊಳ್ಳಿ, ಒಂದು ಮೂರ್ತಿ ಇಟ್ಕೊಳ್ಳಿ, ದರ್ಶನ ಮೂರ್ತಿ. ಕಾರ್ಯಕ್ರಮ ಯಾವಿರುತ್ತೆ ದೊಡ್ಡ ಬಸ್ತಿಗೆ ಅಲ್ಲಿ ಹೋಗ್ರಿ, ಬೇಡ ಅಂತ ಹೇಳಲ್ಲ. ಕರೆ ದರ್ಶನ ದಿನ ಮಾಡಬೇಕು ಅಂತ ಹೇಳಿದ್ದಾರೆ.
ದರ್ಶನಂ ದೇವದೇವಸ್ಯ ದರ್ಶನಂ ಪಾಪನಾಶನಂ ಅಂತ ಹೇಳಿದ್ದಾರೆ. ಕಾಡು ಕಲ್ಲಿಗೆಲ್ಲ ದರ್ಶನ ಮಾಡಿದ್ರೆ ಪಾಪ ನಾಶ ಆಗಲ್ಲ. ದೇವದೇವಸ್ಯ ದೇವಾದಿ ದೇವನಾದ ಅರಿಹಂತ ಭಗವಂತ ದರ್ಶನ ಮಾಡಿದ್ರೆ ಮಾತ್ರ ಪಾಪ ನಾಶ ಆಗುತ್ತೆ. ಜೈನರಿಗೆ ದರ್ಶನ ಇಲ್ಲದೆ ನೀರು ಕುಡಿಬಾರ್ದು ಅಂತ ಹೇಳಿದ್ದಾರೆ. ಯಾಕ? ದಿನ ರಾತ್ರಿ ಆರ್ತರೋದ್ರ ಧ್ಯಾನ ಆಗ್ತಾ ಇರುತ್ತೆ, ಪಾಪ ಕಟ್ತಾ ಇರ್ತಾವೆ, ನಾಶ ಆಗೋದೆಲ್ಲಿಂದ? ಈ ಥರ ಆಗ ಭಗವಂತರ ಮೂರ್ತಿಯನ್ನು ನಾವು ನಮಸ್ಕಾರ ಮಾಡಿದಾಗಲೇ ಆ ಕರ್ಮೆಲ್ಲ ಸಡಲಾಗ್ತಾವಂತ ಹೇಳಿದ್ದಾರೆ. ಪದ್ಮನಂದಿ ಪಂಚವಿಂಶತಿ ಗ್ರಂಥದಲ್ಲಿ ಹೇಳಿದ್ದಾರೆ. ಏನು ಹೇಳಿದ್ದಾರೆ ಗೊತ್ತಾನು? ಹೆಂಗೆ ಕಾಡಿನಲ್ಲಿ ಕಾಳಿಂಗ ಸರ್ಪ ಇರ್ತತೆ, ಆ ಕಾಳಿಂಗ ಸರ್ಪ ಹೋಗಿ ಗಂಧದ ಗಿಡಕ್ಕೆ ಹಿಂಗೆ ಸುತ್ತ ಹಾಕ್ಕೊಂಡು ಗಂಧದ ಗಿಡದ ಒಂದು ಸುಗಂಧವನ್ನು ಹೀರ್ತಾ ಇರ್ತದೆ. ನವಿಲು ಕೂಗ್ತು ಅಂದರೆ ಅದು ಸುತ್ತ ಹಾಕಿದ್ದು ಸಡಲಾಗ್ತಂತ, ಹಿಂಗೆ ಬಿಟ್ಟು ಹೋಗುತ್ತಂತ, ಅದಕ್ಕೆ ಹೆದರಿ. ಆ ಥರ ನೀವು ಜಿನೇಂದ್ರ ಭಗವಂತರ ಸ್ತುತಿ ಮಾಡಿದ್ರಿ, ದಿನ 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 ಮಾಡ್ತಾ ಇದ್ರಿ ಅಂದರೆ ನಿಮ್ಮ ಆತ್ಮರೂಪಿ ಗಂಧದ ಗಿಡಕ್ಕೆ ಏನು ಸುತ್ತಾಕೊಂಡೈತೆ? ಕರ್ಮರೂಪಿ ಕಾಳಿಂಗ ಸರ್ಪ ಸುತ್ತಾಕೊಂಡೈತೆ, ಆತ್ಮನನ್ನು ಕೊಂತಾ ಇದೆ. ಅದು ಸಡಲಾಗಬೇಕು ಅಂತಂದರೆ ಯಾರು ಭಕ್ತಿ ಮಾಡಬೇಕು? ಹೆಂಗೆ ನವಿಲು ಕೂಗ್ತತಲ್ಲ ಆ ಥರ ಜಿನೇಂದ್ರ ಭಗವಂತರ ಗುಣಗಾನವನ್ನು ಮಾಡಿದಾಗ ಆ ಕರ್ಮ ಸಡಲಾಗ್ತಾವೆ. ದಿನಾ ಭಕ್ತಿ ಮಾಡ್ಬೇಕಂತ ಹೇಳ್ತೀವಿ. ಎಲ್ಲಿ ಹೋಗೋದು ಭಕ್ತಿ ಮಾಡೋಕ್ಕೆ? ಮನೆಯಲ್ಲಿ ಹೇಳ್ತಾನೆ ಚಾಯ್ ಚಾಯ್ ಅಂತ ಹೇಳ್ತೀರಿ. ಸ್ತ್ರೀಯರಿಗಂತೂ ಹೇಳಿದ್ದಾರೆ, ಬೆಳಿಗ್ಗೆ ಎದ್ದ ನಂತರ ಕಸಬರಿಗೆ ಹುಡುಕ್ಲೇಬೇಕು. ಅದ ನಂತರ ನೀರು ಸೋಸಿ ತುಂಬಲೇಬೇಕು, ಬೆಂಕಿ ಉರಿಸ್ಲೇಬೇಕು. ಇದೇ ಆರ್ತರೋದ್ರ ಧ್ಯಾನ ಆಗ್ತಾ ಇರ್ತಾವೆ. ಅವ್ರಿಗೆ ಯಾವಾಗ ಮಾಡೋದಂದರೆ ಜಿನ ಮಂದಿರಕ್ಕೆ ಹೋದಾಗ ಮಾತ್ರ ಧರ್ಮ ಧ್ಯಾನ ಆಗುತ್ತೆ ಅವ್ರಿಗೆ. ಅದಕ್ಕಾಗಿ ಎಲ್ಲರಿಗೂ ಸುವಿಧೆ ಆಗಲಿ ಅಂಥೇಳಿ ಮಂದಿರದಲ್ಲಿ ಮಧ್ಯ ಒಂದು ಮಂದಿರ ಮಾಡಿರ್ತಾರೆ ಹಿರಿಯವರೆಲ್ಲ ಕೂಡಿ. ಯಾಕೆ? ಎಲ್ಲರೂ ಧರ್ಮ ಧ್ಯಾನ ಮಾಡಲಿ. ಸಂಸಾರದಲ್ಲಿ ಆರ್ತರೋದ್ರ ಧ್ಯಾನ ಮಾಡಿ ಮಾಡಿ ಕರ್ಮ ಕಟ್ಕೊತ ಇರ್ತಾರೆ. ಆಚಾರ್ಯರು ಉಪದೇಶ ಕೊಟ್ಟಿರ್ತಾರೆ, ಶ್ರಾವಕರಿಗೆ ಧರ್ಮ ಧ್ಯಾನ ಮಾಡಲಿಕ್ಕೆ ಮಂದಿರ ಬೇಕೇ ಬೇಕು. ಮುನಿಗಳಿಗೆ ಬೇಕಾಗಿಲ್ಲ. ಮುನಿಗಳು ತಾವೇ ಪಂಚ ಪರಮೇಶ್ವರಿ ಒಬ್ಬರು ಆಗ್ಯಾರ. ಯಾರಿಗೆ ಬೇಕು ಮಂದಿರ? ಗೃಹಸ್ಥರಿಗೆ ಬೇಕು. ಪೂಜೆ ಯಾರಿಗೆ ಬೇಕು? ಗೃಹಸ್ಥರಿಗೆ ಬೇಕು. ಮುನಿಗಳಿಗೆ ಬೇಕಾಗಿಲ್ಲ. ಮುನಿಗಳು ಪಂಚ ಪಾಪದಿಂದ ಪರ ಇರ್ತಾರೆ. ಮುನಿಗಳು ಯಾವುದೇ ಥರದ ಸಾರಾಮ್ ಹಿಂಸೆ ಇಲ್ಲ ಅವರಲ್ಲಿ. ಮುನಿಗಳು ಯಾವಾಗಲೂ ಧರ್ಮದಾನದಾಗಿರ್ತಾರೆ. ಅವ್ರಿಗೆ ಯಾಕೆ ಮಂದಿರ? ಅವ್ರಿಗೆ ಯಾಕೆ ಪೂಜೆ ಬೇಡ. ಯಾರಿಗೆ ಪೂಜೆ ಬೇಕು? ಶ್ರಾವಕರಿಗೆ ನಿತ್ಯ ಮಾಡ್ಬೇಕಂತ ಹೇಳಿದ್ದಾರೆ. ಈಗ ನಾವು ಏನು ತಿಳ್ಕೊತೀವಿ ಗೊತ್ತಾ? ಭಗವಂತರಿಗೆ ಪೂಜಾ ಇಲ್ದಿದ್ರೆ ನಮಗೆ ದೋಷ ಸತ್ತತ್ ಅಂತ ತಿಳ್ಕೊತೀವಿ. ಇಲ್ಲ, ಭಗವಂತರಿಗೆ ಪೂಜಾ ಬೇಕಾಗಿಲ್ಲ. ಯಾರಿಗೆ ಬೇಕು ಪೂಜಾ? ನಾವು ದಿನ ಸಾರಂಭ ಪಾಪದಲ್ಲಿ ದಿನವನ್ನು ಕಳೆಯೋರಿಗೆ ಭಗವಂತರಿಗೆ ಪೂಜಾ ಬೇಕು. ಭಗವಂತರ ಪೂಜಾ ಮಾಡಲೇಬೇಕು. ನೀವು ಭಗವಂತರಿಗೆ ಪೂಜೆ ಬೇಡ, ನಿಮಗೆ ಬೇಕದ. ಯಾಕೆ? ನಮ್ಮ ಪಾಪ ಕಳೀಲಿಕ್ಕಾಗಿ ಭಗವಂತರ ಪೂಜಾ ಮಾಡೋದು. ಭಗವಂತರ ಪಾಪ ಕಳೀಲಿಕ್ಕಲ್ಲ. ನಾ ಏನು ಅಡುಗೆ ಕೊಡ್ತೀವಿ ಹೆಂಗೆ ಗೊತ್ತಾ? ಚಂದ್ರಪ್ರಭು ಜಿನೇಂದ್ರಾಯ ಮೋಕ್ಷ ಫಲ ಪ್ರಾಪ್ತಯೇ. ಅರ್ಘ್ಯಂ ಚಂದ್ರಪ್ರಭು ಮೋಕ್ಷಕ್ಕೆ, ಅವ್ರು ಮೋಕ್ಷಕ್ಕೆ ಹೋಗಿದ್ದಾರೆ. ಯಾರು ಮೋಕ್ಷ ಬೇಕಾಗೈತೆ? ನಮ್ಮ ಮೋಕ್ಷ ಬೇಕೈತೆ. ಅದಕ್ಕಾಗಿ 8 ದ್ರವ್ಯ ತಗೊಂಡು ಶುದ್ಧ ವಸ್ತ್ರ ಹಾಕ್ಕೊಂಡು, ಹೇ ಭಗವಾನ್, ಈಗಲೇ ನಂಗೆ ಟೈಮ್ ಸಿಗೋದು ಮುಂಜಾನೆ, ಅದಕ್ಕಾಗಿ ನಿಮ್ಮ ಚರಣದಲ್ಲಿ ಬಂದೀವಿ. ಆ ಮೋಕ್ಷ ಫಲ ನಮಗೂ ಬೇಕಾಗಿದೆ. ನೀವೇನು ಪಡ್ಕೊಂಡಿರಲ್ಲ, ಅದು ನಮಗೆ ಬೇಕಾಗಿದೆ. ಅದಕ್ಕಾಗಿ ನಿನ್ನ ಪ್ರತಿಮೆಯನ್ನು ನಾವು ಸ್ಥಾಪನೆ ಮಾಡೀವಿ, ನನ್ನ ಆತ್ಮ ಕಲ್ಯಾಣಕ್ಕಾಗಿ. ನಿಮಗಂತೂ ಕಲ್ಯಾಣ ಆಗಿದೆ. 5 ಕಲ್ಯಾಣ ಆಗ್ಯಾವ ಭಗವಂತರವು. ನಿಮಗೊಂದಾರು ಆಗಿದಾವಲ್ಲ? ತಾಯಿ ಗರ್ಭದಾಗ ಬಂದಿದ್ರಿ, ಜನ್ಮ ಆಗಿತ್ತು, ಆಯ್ತಿಲ್ಲ? 2 ಕಲ್ಯಾಣ ಆಗ್ಯಾವ. ಈಗ ಆಗಿಲ್ಲ? ಆಗಿದ್ದಿಲ್ಲ? ನಮ್ಮದು ಒಂದು ಕಲ್ಯಾಣ ಆಗಿಲ್ಲ. ಯಾಕಂತಂದರೆ ತೀರ್ಥಂಕರ ಕಲ್ಯಾಣ ಹೆಂಗೆ ಆಗ್ತದೆ? ದೇವತೆಗಳು ಬಂದು ಕಲ್ಯಾಣೋತ್ಸವವನ್ನು ಮಾಡ್ತಾರೆ. ನಿಮ್ಮ ಹುಟ್ಟದಾಗ ಬಂದಿರು? ನಮ್ಮದು ಕಲ್ಯಾಣ ಆಗಿಲ್ಲ, ಸಾಮಾನ್ಯ ಜನ್ಮ ಆಗಿದೆ. 5 ಕಲ್ಯಾಣ ಆಗ್ಬೇಕಂತಂದರೆ
ಮೂರು ಲೋಕದಲ್ಲೆಲ್ಲ ಗೊತ್ತಾಗುತ್ತೆ ಒಂದೊಂದು ಕಲ್ಯಾಣದ್ದು. ನಿಮ್ಮ ನಮಗೆ ಜನ್ಮ ಆದದ್ದು ನರ್ಮನಿಗೆ ಪಕ್ಕದ ಮನೆಗೆ ಗೊತ್ತಾಯ್ತಲ್ಲ ಗೊತ್ತಿಲ್ಲ, ಪಟಾಕಿನೂ ಹೊಡೆದಿರಲ್ಲ ಗೊತ್ತಿಲ್ಲ. ಆದರೆ ಒಂದು ಸೌಭಾಗ್ಯ ಇದೆ, ಈಗಲೂ ನಮಗೆ ಜಿನೇಂದ್ರ ಭಗವಂತರ ಮೂರ್ತಿ ಧರ್ಮ ಸಿಕ್ಕಿದೆ, ಗುರುಗಳು ಸಿಗ್ತಾ ಇದ್ದಾರೆ ಹೇಳೋಕ್ಕೆ. ನಿಮ್ಮೆಲ್ಲರ ದೊಡ್ಡ ಸೌಭಾಗ್ಯ ಐತಿ. ಹಾಂ, ಬಾಕಿ ಜನರಿಗಿದ್ದರೆ ಧರ್ಮಕ್ಕೆ ಗಂದು ಸಹಿತ ಗೊತ್ತಿರೋಂಗಿಲ್ಲ. ದುಡಿ, ತಿನ್ನು, ಖರ್ಚು ಮಾಡು, ಮೋಜು ಮಸ್ತಿಲಿರು, ಇಷ್ಟೇ ಗೊತ್ತು. ಧರ್ಮದಲ್ಲಿ ಮುನಿಗಳಿರೋದ್ರಿಂದ ಜೈನ ಧರ್ಮ ಅಂದ್ರೇನು, ಹಿಂಸಾ ಅಂದ್ರೇನು, ಅಹಿಂಸಾ ಅಂದ್ರೇನು, ಪಾಪ ಅಂದ್ರೇನು, ಪುಣ್ಯ ಅಂದ್ರೇನು, ತಪ್ಪ ಯಾವುದು, ಸರಿ ಯಾವುದು, ಮತ್ತು ಸಮ್ಯಕ್ತ್ವ ಅಂದ್ರೇನು, ಮಿಥ್ಯಾತ್ವ ಅಂದ್ರೇನು, ಸಂಯಮ ಅಂದ್ರೇನು, ಅಸಂಯಮ ಅಂದ್ರೇನು, ಇದೆಲ್ಲ ತಿಳಿಸ್ಕೊಡ್ಲಿಕ್ಕೆ ತತ್ವಗಳನ್ನು ಮುನಿಗಳು ಗೃಹಸ್ಥರಿಗೆ ಹೇಳ್ತಾರೆ. ಅದಕ್ಕೆ ಹಿಂಗೆ ಭಾಳ ಸುವಿಧಾ ಇದೆ ತಿಳ್ಕೊಳ್ಳಿಕ್ಕೆ. ಯಾರಿಗೆ ಸುವಿಧಾ ಇದೆಲ್ಲ ಇದ್ದರೂ ಕೂಡ ತಿಳ್ಕೊಳ್ಳೋಕೆ ಪ್ರಯತ್ನ ಪಡಲ್ಲ. ಮುನಿಗಳು ಬಂದಾಗ ಪ್ರವಚನ ಕೇಳಂಗಿಲ್ಲ, ಕೇಳಕ್ಕೆ ನಿವೇದನೆ ಮಾಡೋಂಗಿಲ್ಲ, ಅವ್ರು ಜೈನ ಧರ್ಮದಾಗ ಹುಟ್ಟು ವ್ಯರ್ಥ ಆಗಿರ್ತದೆ, ಮಾನವ ಜನ್ಮೇ ವ್ಯರ್ಥ ಆಗಿರ್ತವ್ರು. ಇಂಥ ಪವಿತ್ರವಾದಂಥ ಜನ್ಮ ನಿಮಗೆಲ್ಲರೂ ಸಿಕ್ಕೈತೆ ಅಂತಂದರೆ ಇದು ನಾವು ಹಿಂದಿನ ಜನ್ಮದಲ್ಲಿ ಏನೋ ಪುಣ್ಯ ಮಾಡೀವಿ, ಆ ಪುಣ್ಯದ ಫಲದಿಂದ ಜೈನ ಧರ್ಮದಾಗ ಹುಟ್ಟಿ. ನೀವು ನೋಡ್ತೀರಿ, ಎಲ್ಲರೂ ಇರ್ತಾರೆ ಜನ ಊರಲ್ಲಿ. ಏನು ಮಾಡ್ತಾರೆ ಅವರು? ಬೆಳಿಗ್ಗೆ ಎದ್ದು ಕಡಿಯೋದು, ಬಡಿಯೋದು, ತಿನ್ನೋದು, ಅದೇ ಮಾಡ್ತಾ ಇರ್ತಾರೆ. ಜೈನ ಧರ್ಮದಾಗ ನೋಡ್ರಿ, ಬೆಳಿಗ್ಗೆ ಎದ್ದ ತಕ್ಷಣ ನಮೋಕಾರ ಮಂತ್ರ ಜಪ ಮಾಡ್ತಾರೆ. ಬೆಳಿಗ್ಗೆ ಎದ್ದ ತಕ್ಷಣ ಮಂದಿರಕ್ಕೆ ಹೋಗ್ಬೇಕಂತ ಭಾವನೆ ಮಾಡ್ತಾರೆ. ಬೆಳಿಗ್ಗೆ ಎದ್ದ ತಕ್ಷಣ ಮಹಾರಾಜರು ಬಂದರೆ ಚೌಕ ಹಚ್ಚಕ್ಕೆ ಭಾವನೆ ಮಾಡ್ತಾರೆ. ಬೇರೆ ಜಾತಿಯರಿಗೆ ಐತಿ, ಯಾವುದು ಧರ್ಮದ ಗಂಧ ಸಹಿತ ಗೊತ್ತಿಲ್ಲ ಅವ್ರಿಗೆ. ಅದಕ್ಕಾಗಿ ನಾವು ನೀವೆಲ್ಲರೂ ಪುಣ್ಯಾತ್ಮರು. ತೀರ್ಥಯಾತ್ರೆ ಮಾಡೋಕ್ಕೆ ವಿಚಾರ ಮಾಡ್ತಾರೆ ಜೈನ ಧರ್ಮದಾಗ. ದಾನ ಕೊಡಬೇಕು, ಎಲ್ಲೆಲ್ಲಿ ಮಂದಿರ ಆಗ್ತಾಯಿದೆ, ಪಂಚಕಲ್ಯಾಣ ನಡೀತಾ ಇದೆ, ಮುನಿಗಳು ವಿಹಾರ ಮಾಡ್ತಾ ಇದ್ದಾರೆ, ಅಲ್ಲಿ ಹೋಗಿ ನಾನು ಆಹಾರ ದಾನ ಕೊಡಬೇಕು, ಅದನ್ನು ಕೊಡಬೇಕು, ಭಾವನೆ ಮಾಡ್ತಾ ಇರ್ತಾರೆ. ಭಾಳ ಧರ್ಮ ಧ್ಯಾನ ಮಾಡಲಿಕ್ಕೆ ಅವಕಾಶ ಸಿಕ್ಕೈತೆ. ಇದು ನಿಮ್ಮೆಲ್ಲರ ಪುಣ್ಯ ಐತಿ. ಆಚಾರ್ಯ ಶಾಂತಿ ಸಾಗರ ಯಾವಾಗ ಜನ್ಮ ತಗೊಂಡ್ರು ಈ ಒಂದು ಭಾರತ ಕ್ಷೇತ್ರದಲ್ಲಿ, ಅದು ಕರ್ನಾಟಕದಲ್ಲಿ ಬಹಳ ಹೆಚ್ಚಿನದಾಗಿ ಧರ್ಮ ಪ್ರಭಾವನೆ ಮಾಡಿದವರು ಆಚಾರ್ಯ ಶಾಂತಿ ಸಾಗರ್ ಮಹಾರಾಜ. ಆಚಾರ್ಯ ಶಾಂತಿ ಸಾಗರ್ ಇರೋದ್ರಿಂದನೇ ಈಗ ನೀವು ಮುನಿಗಳನ್ನು ನೋಡ್ತಾ ಇದ್ದೀರಿ. ಅವ್ರ ದೀಕ್ಷೆ ತಗೊಂಡ ನಂತರನೇ ಶಾಂತಿ ಸಾಗರಿಂದ ಶಿವಸಾಗರಿಂದ ವೀರಸಾಗರ್, ಶಿವಸಾಗರಿಂದ ಮುಂದೆ ಭಾಳಷ್ಟು ಟೊಂಗೆಗಳು ಹೋದು ಧರ್ಮದವು. ಶಿವಸಾಗರಿಂದ ಜ್ಞಾನಸಾಗರ್, ಧರ್ಮಸಾಗರ್, ಇವರೆಲ್ಲ ಆದ್ದರಿಂದ ಈಗೆಲ್ಲ ಮುನಿಗಳು ಅವರಿಂದನೇ ನೀವೆಲ್ಲ ನೋಡ್ತಾ ಇದ್ದೀರಿ. ಆಮೇಲೆ ಜ್ಞಾನಸಾಗರಿಂದ ಆಚಾರ್ಯ ಶ್ರೀ ವಿದ್ಯಾಸಾಗರ ಮಹಾರಾಜ ದೀಕ್ಷೆ ಆಯಿತು. ದೀಕ್ಷೆ ಆದ ನಂತರ ಅವರು ವಿಚಾರ ಮಾಡಿದ್ರು, ನಾವಿನ್ನು ಭಾರತದಲ್ಲಿ ಒಳ್ಳೊಳ್ಳೆ ರತ್ನವನ್ನು ತಯಾರು ಮಾಡಿ ಹೋಗಬೇಕು ಅಂತ. ನೀವೆಲ್ಲ ಮೊಬೈಲ್ ಟಿ ವಿಲಿ ನೋಡ್ತಾ ಇದ್ದೀರಿ, ಎಂತೆಂಥ ಮಹಾರಾಜ್ ಹೆಂಗೆ ಪ್ರವಚನ ಮಾಡ್ತಾರೆ, ಕೇಳ್ತಿದ್ರಲ್ಲೋ? ಹಿಂದಿ ಅರ್ಥ ಆಗತ್ತೆ? ಕನ್ನಡದಕ್ಕೆ ಹೇಳ್ತಾರೆ. ಇಲ್ಲ, ಆಚಾರ್ಸಿಗೆ ಶಿಷ್ಯ ಯಾರು ಕನ್ನಡದಾಗ ಯಾರು ಹೇಳಲ್ಲ ಜಾಸ್ತಿ, ಎಲ್ಲ ಹಿಂದಿನೇ. ಇನ್ನು ಉತ್ತಮ್ ಸಾಗರ್ ಇವರೆಲ್ಲ ಕನ್ನಡ ಮಾತಾಡ್ತಾರೆ ಅಷ್ಟೇ, ಬಿಟ್ಟರೆ ಮತ್ತೆಲ್ಲ ಹಿಂದಿನೇ. ಆದರೂ ಕೂಡ ಆಚಾರ್ಯ ಶ್ರೀ ವಿದ್ಯಾಸಾಗರ ಮಹಾರಾಜರು ಹಿಂಗಿದ್ರು. ಜೈನಾಗಮ ಏನಿತ್ತು, ಜೈನ ಆಚಾರ್ಯರು ಬರೆದಂಥ ಗ್ರಂಥವನ್ನು ತಮ್ಮ ಶಿಷ್ಯರಿಗೆ ಅತಿ ಸೂಕ್ಷ್ಮವಾಗಿ ಅವರಿಗೆ ಹೇಳಿ ಅಧ್ಯಯನ ಮಾಡಿಸಿದ್ರು. ತಮ್ಮ ಜೀವನವೆಲ್ಲ ಶಾಸ್ತ್ರ ಅಧ್ಯಯನದಲ್ಲೇ ಕಳೆದಿರೋರು. ತಮ್ಮ ಶಿಷ್ಯರು ಕೂಡ ಸೂಕ್ಷ್ಮ ವಿಷಯವನ್ನು ಹೇಳಿ ಮುಂದೆ ಸಮಾಜಕ್ಕೆ ನೀವು ಹೇಳಬೇಕಂತ ಹೇಳಿ ತಮ್ಮ ಉತ್ತಮ ರೀತಿಯಿಂದ ತಾವು ಸಲ್ಲೇಖನ ಸಮಾಧಿ ಮರಣ ಮಾಡ್ಕೊಂಡು ಹೋಗ್ಬೇಕು ಅಂಥೇಳಿ ತೋರಿಸ್ಕೊಟ್ಟು ಹೋದರು. ಅವ್ರದ್ದು ಮೊನ್ನೆ ಪುಣ್ಯತಿಥಿ ಆಯಿತು. ದತ್ತವಾಡಕ್ಕೆ ಹೋಗಿರಿ ನೀವೆಲ್ಲ? ಮೊನ್ನೆ ಆಯಿತು, 2 ವರ್ಷ ಆಯ್ತು ಆಗಿ. ಆದರೆ ಹಿಂಗೆ ಅನ್ನಿಸ್ತಾ ಇಲ್ಲ, ಆಚಾರ್ಯ ಶ್ರೀ ವಿದ್ಯಾಸಾಗರ ಮಹಾರಾಜರು ಈಗಿಲ್ಲ ಅಂತ ಹಂಗೆ ಅನ್ನಿಸ್ತಾ ಇಲ್ಲ. MP ದೊಡ್ಡ ಸಂಘ ಇಟ್ಕೊಂಡು ಇದ್ದಾರೆ ಅಂತ ಹಿಂಗೆ ಅನ್ನಿಸ್ತದೆ. ಆದರೆ ಕಮ್ಮಿ ಏನು ಮಾಡೋಗಿಲ್ಲ.
ಸಮಾಜಕ್ಕೂ ಕಮ್ಮಿ ಮಾಡಿಲ್ಲ, ಜೈನ್ ಸಮಾಜಕ್ಕೆ, ಭಾರತಕ್ಕೂ ಕಮ್ಮಿ ಮಾಡಿಲ್ಲ. ಎಲ್ಲ ಭಾರತಕ್ಕೆ ಏನೇನು ಬೇಕೋ ಅದನ್ನೆಲ್ಲ ನರೇಂದ್ರ ಮೋದಿ 2 ಸರಿ ಬಂದಿದ್ರು. 2 ಸರಿ ಬಂದು ಆಚಾರ್ಯ ಹತ್ರ ಏನೇನು ಬೇಕು ಭಾರತಕ್ಕೆ, ಯಾವ ತತ್ವಗಳನ್ನು ಬೇಕು ಅಂಥೇಳಿ ಎಲ್ಲ ಆಶೀರ್ವಾದ ತಗೊಂಡು ಹೋಗಿದ್ರು. 2 ಸರಿ ಬಂದಾಗ 2 ಕೆಲಸ ಮಾಡಿದ್ರು. 1 ಸರಿ ಬಂದಾಗ 8 ದಿವಸದೊಳಗೆ ನೋಟ್ ಚೇಂಜ್ ಮಾಡಿದ್ರು. ಮತ್ತೊಂದು ಸರಿ ಬಂದರು, ಹೋದ ತಕ್ಷಣವೇ 8 ದಿವಸ ಆದ ನಂತರ ಹೋಗಿ ಕಾಶ್ಮೀರವನ್ನು ಭಾರತಕ್ಕೆ ಸೇರಿಸಿದ್ರು. ಈ ಥರ ದೊಡ್ಡ ದೊಡ್ಡ ಕೆಲಸ ಮಾಡೋಕ್ಕೆ ಆಚಾರ್ಯ ಆಶೀರ್ವಾದ ತಗೊಂಡು ಹೋಗಿದ್ರು. ಆಚಾರ್ಯ ಅಂದಿದ್ರು, ಅವ್ರು ಮತ್ತೊಬ್ಬರು ಅಮಿತ್ ಶಾ ಯಾರಿದ್ರಲ್ಲ, ಗೃಹ ಮಂತ್ರಿ, ಅವ್ರು ಏನಂದ್ರು ಗೊತ್ತಾ, ತಮ್ಮ ಭಾಷಣದಲ್ಲಿ ವಿದ್ಯಾಸಾಗರ್ ಮಹಾರಾಜ್ ಹತ್ರ 3 ಸರಿ ಹೋದೆ, 3 ಸರಿನೂ 3 ಗಂಟೆ ಚರ್ಚೆ ಆಗಿತ್ತು. ಖರೆ ತಮ್ಮ ಜೈನ್ ಸಮಾಜಕ್ಕೆ ಈ ಬೇಕು ಅಂತ ಏನೂ ಬೇಡಿಕೆ ಕೇಳಿಲ್ಲ ಅಂತ. ನಮ್ಮ ಭಾರತಕ್ಕೆ ಏನೇನು ಬೇಕು ಅದನ್ನೇ ಚರ್ಚೆ ಮಾಡ್ತಿದ್ರು ಬಿಟ್ಟರೆ ನನ್ನ ಜೈನ್ ಸಮಾಜಕ್ಕೆ ಇದನ್ನು ಕೊಡಿ ಅದನ್ನು ಕೊಡಿ ಅಂತ ಏನೂ ಕೇಳಿಲ್ಲ ಅಂತ ಹೇಳ್ತಿದ್ರು ತಮ್ಮ ಭಾಷಣದಲ್ಲಿ. ಯಾರು? ಅಮಿತ್ ಶಾ. ಜೈನ್ ಸಮಾಜಕ್ಕೆ ಇದನ್ನು ಕೊಡಿ ಅಂತ ಏನೂ ಕೇಳಿಲ್ಲ ಅವರು. ನಮ್ಮ ಭಾರತಕ್ಕೆ ಕೊಡ್ರಿ, ಭಾರತವನ್ನು ಮಾಡಿ, ಇಂಡಿಯಾ ತೆಗೀರಿ. ಇಂಡಿಯಾ ಭಾರತದ ಫೀಲಿಂಗ್ಸ್ ಐತಲ್ಲ, ಇಂಡಿಯಾ ಅಂತಂದ್ರೆ ಅದರ ಅರ್ಥ ಹಿಂದುಳಿದ ದೇಶ ಅಂತ ಬರ್ತದೆ. ಅದು ನಮ್ಮ ಹಿಂದುಳಿದ ದೇಶ ಅಲ್ಲ, ನಮ್ಮ ಭಾರತ ಬಂಗಾರದ ಕಣಿವೆ ಇದೆ, ಸಂಸ್ಕೃತಿ ದೇಶ ಇದೆ, ದೊಡ್ಡ ದೊಡ್ಡ ಮಹಾಪುರುಷರು ಜನ್ಮ ತಗೊಂಡಂಥ ದೇಶ ಐತೆ. ಭಾರತವನ್ನೇ ಆಗಿಡಿ, ಇಂಡಿಯಾ ಬೇಡ ಅಂತ ಹೇಳ್ತಿದ್ರು. ಮತ್ತು ಭಾರತದಲ್ಲಿ ಭಾರತೀಯ ಸಂಸ್ಕೃತಿ ಉಳಿಸುವಂಥ ಕೆಲಸ ಮಾಡಿರಿ. ಯಾವುದು? ಭಾರತದಲ್ಲೇ ವಸ್ತ್ರ ತಯಾರಾಗಬೇಕು. ಯಾವುದು? ಕೈಮುಗ್ಗ ವಸ್ತ್ರ ಆಗಬೇಕು. ಗಾಂಧೀಜಿ ತಯಾರು ಮಾಡಿಸಿದ್ರು ಅವಾಗ. ಅದು ನಡಿಬೇಕು ಮುಂದೆ ಅಂತ ಹೇಳಿದ್ರು. ಅದನ್ನ ನಡ್ಸೋಕ್ಕೆ ಶುರು ಮಾಡ್ಯಾರ. ಈಗ ಎಷ್ಟೋ ಊರಲ್ಲಿ, ಎಷ್ಟೋ ರಾಜ್ಯದಲ್ಲಿ, ಜೈಲಿನಲ್ಲಿ ಸಹಿತ ಕೈಮುಗ್ಗ ನಡೀತಿದ್ದಾವೆ. ಶಿವಪುರಿ, ಸಾಗರ, ಈ ದೊಡ್ಡ ದೊಡ್ಡ ಜೈಲಿನಲ್ಲಿ ಕೈಮುಗ್ಗದ ಕೆಲಸ ನಡೀತಾ ಇದೆ. ಮತ್ತು ಭಾರತದಲ್ಲಿ ಯಾವ್ಯಾವ ದೇಶದಲ್ಲಿ ಯಾವ್ಯಾವ ಮಾತೃಭಾಷೆ ಇದ್ದಾವೆ ಅದನ್ನೇ ಮಾತೃಭಾಷೆಯನ್ನೇ ಮೀಡಿಯಮ್ ಮಾಡಿರಿ, ಇಂಗ್ಲೀಷ್ ಮೀಡಿಯಮ್ ಕಲಿಸ್ಬೇಡ್ರಿ ಅಂತ ಹೇಳಿದ್ರು. ಅದಾಗ ಈಗ 6 ರಾಜ್ಯದಲ್ಲಿ ಗೋ ಹತ್ಯೆ ಬಂದಾಗಿದೆ ಆಚಾರ್ಯ ಆಶೀರ್ವಾದದಿಂದ. ಎಷ್ಟು ರಾಜ್ಯದಲ್ಲಿ? ರಾಜಸ್ಥಾನ್, UP, MP, ಮತ್ತು ಇಲ್ಲಿ ಮಹಾರಾಷ್ಟ್ರ ಗೋ ಹತ್ಯೆ ಬಂದ್ ಮಾಡಿಸಿದ್ರು. ಅಲ್ಲೇ ಕೂತ್ಕೊಂಡು ಆಚಾರ್ಯಷ್ಟು ವಚನ ಶಬ್ದದ ಶಕ್ತಿ ಯಾರಲ್ಲೂ ಇಲ್ಲ. ಅಷ್ಟೊಂದು ಶಕ್ತಿ ಇತ್ತವರಲ್ಲಿ. ಅವ್ರು ಎಷ್ಟು ಮಾಡ್ಬೇಕ ಮಾಡಿ ತಮ್ಮ ಜೀವನವನ್ನು ಸಂಯಮವಾಗಿ ನಡೆಸಿ ತ್ಯಾಗ ತಪಸ್ಸೆ ಮಾಡಿ ಸಮಾಧಿ ಮಾಡ್ಕೊಂಡು ಹೋದರು. ಇನ್ನು 500 ವರ್ಷದ ಹಿಂದೆ ಅಂತ ಆಚಾರ್ಯರಾಗಿದ್ರೇನೋ, ಇನ್ನು ಎಷ್ಟು ವರ್ಷದ ಹತ್ರ ಆಗ್ತಾರೋ ಗೊತ್ತಿಲ್ಲ. ಈಗಂತೂ ಆಗಿ ಹೋದರು. ಅವ್ರು ಆದಾಗ ನೀವೆಲ್ಲರೂ ಹುಟ್ಟಿವಿ ಅಂದ್ರೆ ನಾವು ಸಣ್ಣ ಸಾಮಾನ್ಯ ಪುಣ್ಯರೆಲ್ಲ ನಾವು ಭಾಗ್ಯಶಾಲಿಗಳಿದ್ದೀವಿ. ಯಾರ್ಯಾರು ದರ್ಶನ ಮಾಡಿ ಆಚಾರ್ಯಗಳನ್ನು ನೀವು ಮಾಡಿರಿ? ಇವರೆಲ್ಲ ತೇರ್ದಾರದೆಲ್ಲ ಮಾಡಿರಿ. ಎಲ್ಲಿ? ದಿಲ್ಲಿಗೆ ಆಚಾರ್ಯ ಶ್ರೀ ವಿದ್ಯಾಸಾಗರ್, ವಿದ್ಯಾನಂದ ಬೇರೆ, ವಿದ್ಯಾಸಾಗರ್ ಹೇಳ್ತಿದ್ರು. ಜೀವನದಲ್ಲಿ ಅವ್ರು ಇರುವಾಗ ಹೇಳ್ತಿದ್ರು, ಯಾವುದೇ ತೀರ್ಥ ಆಗಿರಲ್ಲ ಅಂತ ಅಡ್ಡಿರಲ್ಲ, ಆಚಾರ್ಯ ಶ್ರೀ ವಿದ್ಯಾಸಾಗರ್ ದರ್ಶನ ಮಾಡ್ರಿ ಅಂತ ಹೇಳ್ತಿದ್ರು. ಯಾಕೆ? ಅವ್ರು ಒಂದು ಸರಿ ನಮ್ಮನ್ನು ದೃಷ್ಟಿ ಇಟ್ಟು ನೋಡಿದ್ರು ಅಂದರೆ ನಮ್ಮ ಆತ್ಮ ಕಲ್ಯಾಣ ಆಗೋಕ್ಕೆ ಶುರುವಾಗುತ್ತೆ. ಹಂಗಿತ್ತು. ಆಹಾರ ದಾನ ಕೊಡೋದು, ಅವ್ರ ಜೊತೆ ಚರ್ಚೆ ಮಾಡೋದಂತೂ ಭಾಳ ದೂರದ ಚರ್ಚೆ ಅದು. ಒಂದು ಸರಿ ನಜರಿಟ್ಟು ನೋಡಿದ್ರು ಆತ್ಮ ಕಲ್ಯಾಣ ಆಗ್ತದೆ. ಮೊನ್ನೆ ಒಬ್ಬ ಸಂಸ್ಮರಣೆ ಹೇಳ್ತಿದ್ದ. ಏನು ಹೇಳ್ತಿದ್ರು ಗೊತ್ತಾ? ಒಬ್ಬಳೊಂದು ಹುಡುಗಿಗೆ ಕಣ್ಣು ಇರಲಾಯ್ತು. ಇಲ್ಲಿ ತಂಗಿದಾಳು, ಹಿಂಗಾಗಿಲ್ಲ ಅವಳು. ಇಷ್ಟೇ ವಯಸ್ಸಾಗಿದ್ದು ಅವ್ಳ ತಾಯಿ ಕರ್ಕೊಬಂದ್ಲ ಆಚಾರ್ಯ ಹತ್ರ. ಆಚಾರ್ಸಿ ನಮ್ಮ ಹುಡುಗಿಗೆ ಈಗ 16-17 ವರ್ಷ, ಕಣ್ಣು ಕಾಣ್ತಾ ಇಲ್ಲ, ಹೆಂಗಾದ್ರೂ ಮಾಡಿ ಆಶೀರ್ವಾದ ಕೊಡ್ರಿ, ನಮ್ಮ ಹುಡುಗಿ ನೋಡಂಗೆ ಆಗಲಿ, ನಿಮ್ಮ ದರ್ಶನ ಆಗಲಿ ಅವಳಿಗೆ ಅಂತ. ಆಚಾರ್ಯ ಅಂದರು ಮುಕ್ತಗಿರಿಯಾಗಿದ್ದರು, ಮೇಲೆ ಗುಡ್ಡ ದರ್ಶನ ಮಾಡ್ಕೊಂಬರ್ರಿ, ನಾ ಸಾಮಾಯಿಕ ಮಾಡ್ತೇನೆ ಅಂತ ಕಳಿಸ್ಕೊಟ್ರು. ಅವ್ರು ದರ್ಶನ ಮಾಡಿ ಬಂದು ಬಾಗಿಲು ಬಂದು ಕೂತ್ಕೊಂಡ್ರು. ಆಚಾರ್ಯ ಹೊರಗೆ ಯಾವಾಗ ಬರ್ತಾರಂತ 2 ಗಂಟೆಗೆ ಹೊರಗೆ ಬಂದರು. ಹೊರಗೆ ಬಂದ ನಂತರ ಆಚಾರ್ಯ ದರ್ಶನ ಆಯಿತು. ಮತ್ತು ಆಚಾರ್ಯ ಒಳಗೆ ಬಂದು ಕೂತ್ಕೊಂಡ್ರು. ಅವ್ರು ಮುಂದೆ ಹೋಗಿ ಕುಂತರು. ಹುಡುಗಿ
ಕಣ್ಣು ಮುಚ್ಕೊಂಡು ಹಿಂಗೆ ತೆರೆದ್ರಂತೆ ಆಚರಿಸಿ ಮುಂದ್ಕೊಂಡ್ರು. ಎರಡೂ ಕಣ್ಣು ಹಿಂಗೆ ಪಡ್ದ ತೆಗ್ದಂಗೆ ಆಯ್ತಂತ. ಇಷ್ಟೊಂದು ಆಚರಿಸಿ ಆಶೀರ್ವಾದದಲ್ಲಿ ದಮ್ಮೈತಿ. ಒಬ್ಬ ಜೀವ ಮೇಲೆ ದಯಾ ಮಾಡಿದ್ರು ಅಂತಂದ್ರೆ ಆ ಜೀವದ ಕಲ್ಯಾಣ ಮಾರ್ಗ ಐತೆ, ಆ ಜೀವದ ಭಾವನೆ ಐತೆ ಅಂತಂದರೆ ಕಲ್ಯಾಣ ಮಾರ್ಗ ಶುರುವಾಗ್ತಿತ್ತು. ಅವ್ರು ಈ ಆಚಾರ್ಶ್ರೀ ಸಂಘದಲ್ಲಿ ಸಾವಿರಾರು ತ್ಯಾಗಿಗಳಿದ್ದಾರೆ. ಅವ್ರು ನೆನೆಸ್ಕೋಂತ ತಮ್ಮ ರಸ್ತೆಯನ್ನೇ ಹುಡ್ಕೊಂಡಿರೋರು. ಮತ್ತು ಯಾವ್ಯಾವ ಗೃಹಸ್ಥರು ಅವಾಗ ಆಚಾರ್ಸಿಗೆ ಸಂಘಕ್ಕೆ ಜೋಡ್ಕೊಂಡಿದ್ರು, ಆಚಾರ್ಸಿ ಹತ್ರ ಹೋಗ್ತಿದ್ರು, ಅವ್ರು ತಮ್ಮ ಶುಭ ಭಾವನೆಯಿಂದ ಹೋಗ್ತಿದ್ರು. ಆಚಾರ್ಸಿ ದರ್ಶನ ಸಿಗುತ್ತೆ ಅಂತ ಹೋಗಿದ್ರು. ಒಂದು ಸರಿ ಅವ್ರು ನೋಡಿದ್ರು, ದರ್ಶನ ಆಯಿತು ಅಂದರೆ ಅವ್ರು ಇನ್ನೊಂದು ಸರಿ ಹೋಗೋ ತನಕ ಖುಷಿಯಾಗಿರ್ತಿದ್ರು. ಬೋಲ್ತೆ ರೋತೆ ರೋತೆ ಗಯತೆ ಹಸ್ತೆ ಹಸ್ತೆ ಆಗೈ. ಮೊದಲು ಆಚಾರ್ಸಿ ಹತ್ರ ದುಃಖಿಯಿಂದ ಹೋಗಿದ್ರು, ನಗಾಡ್ತಾ ಖುಷಿಯಿಂದ ಬಂದರು ಆಚಾರ್ಸಿ ನೋಡಿ. ಈ ಥರ ಆಚಾರ್ಸಿ ವಿದ್ಯಾಸಾಗರ ಮಹಾರಾಜರ ಜೀವನಿತ್ತು. ಯಾರ್ಯಾರು ದರ್ಶನ ಮಾಡಿರೋ ಅವ್ರು ಬಹಳ ಭಾಗ್ಯ ತೆರೀತು. ಇನ್ನೂ ಸಹಿತ ಆಚಾರ್ಸಿ ಹೇಳಿದಂಥ ತತ್ವಗಳು ನಡೀತಾ ಇದ್ದರೆ ಅವ್ರು ಇಲ್ದಿದ್ರೂ ಕೂಡ ಎಲ್ಲಿದ್ದರೂ ಕೂಡ ಅವ್ರದ್ದು ಆಶೀರ್ವಾದ ಎಲ್ಲ ಜೀವದ ಮೇಲೆ, ಭವ್ಯ ಜೀವದ ಮೇಲೆ ಇರ್ತದೆ. ಎಲ್ಲ ಮಹಾನ್ ಆಚಾರ್ಯರೆಲ್ಲರೂ ನಮಗೆ ಉಪಕಾರ ಮಾಡಿ ಹೋಗಿದ್ದಾರೆ. ಆ ತತ್ವವನ್ನು ಹಿಡ್ಕೊಂಡು ನಾವು ಹೋಗ್ತಾ ಇದ್ದರೆ ನಿಮ್ಮ ಗೃಹಸ್ಥ ಜೀವನವೂ ಕೂಡ ಪಾವನ ಆಗುತ್ತೆ. ಮುನಿ ಜೀವನ ಕೂಡ ಅವ್ರು ಹೇಳಿದಂಥ ತತ್ವದಲ್ಲಿ ಹೋದರೆ ಮುನಿ ಜೀವನ ಕೂಡ ಸಾರ್ಥಕ ಆಗ್ತದೆ. ತತ್ವ ಯಾರು ಬಿಟ್ಟು ತಮ್ಮ ಪ್ರಭಾವನೆ ಮಾಡ್ತಾ ಹೊಣ್ತಾರೆ ಅವ್ರದ್ದು ಆತ್ಮ ಕಲ್ಯಾಣ ಆಗಂಗಿಲ್ಲ. ಈಗೆಲ್ಲ ಮುನಿಗಳದ್ದು ಹಾಗೆ ಆಗಿತ್ತು, ತಮ್ಮ ಪ್ರಭಾವನೆ ಮಾಡ್ತಾ ಹೊಂಟಿದ್ದಾರೆ. ಆಚಾರ್ಯ ತತ್ವ ಒಂದು ಕಡೆ ಉಳಿದಿದೆ, ಮುನಿಗಳು ತಮ್ಮ ಪ್ರಭಾವದಲ್ಲಿ ಹೊಂಟಿದ್ದಾರೆ. ಏನು ಬೇಕಾದ್ರೂ ಮೈಕ್ ತಗೊಳೋದು, ಮಾತಾಡೋದು. ಅದಕ್ಕಾಗಿ ಜನಗಳಿಗೆ ಸಮಾಜದಲ್ಲಿ ಬಹಳ ಗೊಂದಲ ನಡೆದಿದೆ. ಯಾರು ಮಾತು ಕೇಳೋದು, ಹೆಂಗೆ ಮಾಡೋದು, ಗೊಂದಲ ನಡೆದಿದೆ. ಅದಕ್ಕೆ ಟೆನ್ಷನ್ ಮಾಡ್ಕೋಬೇಡಿ. ಶಾಸ್ತ್ರ ಇದೆ, ಶಾಸ್ತ್ರ ಓದಿ ಯಾವುದು ಸತ್ಯ ಇದೆ, ಸತ್ಯ ಯಾರು ಹೇಳ್ತಾರೆ, ಆ ಸತ್ಯದ ಬಗ್ಗೆ ನಾವು ನಂಬಿಕೆ ಇಟ್ಟು ಅವ್ರು ಹೇಳೋದನ್ನು ತತ್ವವನ್ನು ಪಾಲನೆ ಮಾಡ್ಕೊತ ಹೋದರೆ ಎಲ್ಲರದು ಆತ್ಮ ಕಲ್ಯಾಣ ಆಗೇ ಆಗ್ತದೆ. ಎಲ್ಲರದು ಹೇಳೋದು ಭಾಳ ರೀತಿ ಇರ್ತದೆ. ಖರೆ ತತ್ವ ಎಲ್ಲ ನೋಡಿದ್ರೆ ಚಿಂತನೆ ಮಾಡಿದ್ರೆ ಒಂದೇ ಇರ್ತದೆ. ಮೋಕ್ಷ ಮಾರ್ಗ ಒಂದೇ ಐತಿ, ಎರಡಿಲ್ಲ. ಮೋಕ್ಷ ಮಾರ್ಗ ಬೇರೆ ಬೇರೆ ಇಲ್ಲ. ಮೋಕ್ಷ ಮಾರ್ಗ ಹೇಳೋದಂಥ ಶಾಸ್ತ್ರ ಬೇರೆ ಬೇರೆ ಇಲ್ಲ. ಸಮ್ಯಕ್ ದರ್ಶನ ಜ್ಞಾನ ಚಾರಿತ್ರಾಣಿ ಮೋಕ್ಷ ಮಾರ್ಗ ಅಂತ ತತ್ವಸೂತ್ರ ಹೇಳಿರಲಿಲ್ಲ. ಮೊದಲನೇ ಸೂತ್ರ ಅದೇ ಇದೆ, ಸಮ್ಯಕ್ ದರ್ಶನ್ ಜ್ಞಾನ ಚಾರಿತ್ರಾಣಿ ಮೋಕ್ಷ ಮಾರ್ಗ. ಸಮ್ಯಕ್ ದರ್ಶನ್ ಜ್ಞಾನ ಚಾರಿತ್ರ ಪೂರ್ಣ ಆದಾಗಲೇ ಮೋಕ್ಷ ಮಾರ್ಗ ಶುರುವಾಗುತ್ತೆ. ಆ ಮೋಕ್ಷ ಮಾರ್ಗವನ್ನು ಹಿಡ್ಕೊಂಡು ಎಲ್ಲಿ ನಮಗೆ ಸಮ್ಯಕ್ ದರ್ಶನ ಜ್ಞಾನ ಚಾರಿತ್ರ ಕಾಣ್ತದೆ ಅಲ್ಲಿ ತಲೆಯನ್ನು ಬಾಗಿಸಿ ಅವ್ರು ಹೇಳೋದಂಥ ತತ್ವದಲ್ಲಿ ನಡೆದ್ರೆ ನಮ್ಮದು ಆತ್ಮ ಕಲ್ಯಾಣ ಆಗುತ್ತೆ. ನಿಮ್ದೆಲ್ಲರದು ಆತ್ಮ ಕಲ್ಯಾಣ ಆಗ್ಲಿಕ್ಕೆ ಸಮ್ಯಕ್ ದರ್ಶನ ಜ್ಞಾನ ಚಾರಿತ್ರ ನಿಮಗೂ ತಿಳಿದು ಬಂದು ಸಮ್ಯಕ್ ದರ್ಶನ ಜ್ಞಾನ ಚಾರಿತ್ರ ಪ್ರಾಪ್ತ ಆಗಲಿ ಅಂದ್ಬಿಟ್ಟು ಇವತ್ತಿನ 2 ವಚನಗಳನ್ನು ಇಲ್ಲಿಗೆ ವಿರಾಮ ಕೊಡ್ತೀವಿ. ಅಹಿಂಸಾ ಪರಮೋ ಧರ್ಮ ಕೀ ಜೈ.